ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ವೆನ್ಯೂ ಗೊತ್ತಿದೆ ಅಲ್ಲ ನಿಮಗೆ? ರಾಜನಂದಿನಿ ವಿಲಾಸ. ಶೋರ್. ಓಕೆ. ಸೊಪ್ಪು ಆಫೀಸ್ ಅವರೆಲ್ಲ ಬರ್ತಿದ್ದಾರೆ. ಭಾನು ಅಳಿಯಂದ್ರು ಮಾತ್ರ ಇನ್ನೂ ಬಂದಿಲ್ಲ. ಯಾಕೆ? ಬರ್ತಾರೆ ಬಿಡೆ, ಅವ್ರಿಬ್ರು ಮಾತಾಡಿ ತುಂಬಾ ದಿನ ಆಯ್ತು. ಏನೋ ಮಾತಾಡ್ಕೊಂಡು ಬರ್ತಾರೆ. ಮಾನ್ಸಿವ್ರೆ, ಎಲ್ಲಿ ಶಾರದಮ್ಮನವ್ರು ಕಾಣ್ತಾ ಇಲ್ಲ? ಮಾಮಿಲ್ಲ ಇಲ್ಲಿರ್ತಾರೆ, ನಿಮ್ ಜೊತೆ ಎಲ್ಲ ಮಾತಾಡ್ತಿರ್ತಾರೆ ಅಂತ ನಾನ್ ಬಂದೆ. ಮಾಮಿಲ್ಲ ಇಲ್ಲೂ ಇಲ್ವಾ? ವೇಟ್, ಲೆಟ್ ಮೀ ಸಿ. ಕೇಶವ, ನೀನಿನ್ನೂ ಬದುಕಿ ಏನೂ ಮಾಡಬೇಕಾಗಿರೋದಿಲ್ಲ. ಇಷ್ಟು ದಿವಸ ಎಲ್ಲರ ಜೀವನ ಹಾಳು ಮಾಡಿದ್ ಸಾಕು. ನಿನ್ನ ಹೀಗೆ ಬಿಟ್ರೆ. ಅಮ್ಮ, ಏನ್ ಮಾಡ್ತಾ ಇದ್ದೀರಾ? ದಿನದಿಂದ ದಿನಕ್ಕೆ ನನ್ನ ಆಸೆಗಳು ಹೊಸ ಚಿಗುರು ತರ ಬೆಳೀತಾನೆ ಇರತ್ತೆ. ಅಂದ್ರೆ ಅನುನ ಸಾಯಿಸೋದೆ ನಿನ್ ಗುರಿನಾ? ಖಂಡಿತ ನಾನು ಬಿಡೋದಿಲ್ಲ. ರಾಜನಂದಿನಿನ ನಿನ್ ಮೇಲೆ ತುಂಬಾ ನಂಬಿಕೆ ಇಟ್ಟು ಬಿಟ್ಕೊಟ್ಟೆ. ಈಗ ಮತ್ತದೇ ತಪ್ಪು ಮಾಡ್ತೀನಿ ಅಂತ ಹೇಗೆ ಅನ್ಕೊಂಡೆ ಜೆಂಡೆ? ಋಣದಿಂದ. ಇಷ್ಟು ದಿವಸ ಯಾರನ್ನ ತಾಯಿ ಸ್ಥಾನದಲ್ಲಿ ನೋಡ್ತಿದ್ಯೋ ಅವ್ರು ಮಾಡ್ತಿರೋ ಕೆಲಸ ಈಗ್ಲಾದ್ರೂ ಅರ್ಥ ಆಯ್ತಾ? ನೀನ್ ಇಲ್ಲಿ ತನಕ ಈ ಕೇಶವನ್ನ ಸಹಿಸ್ಕೊಂಡಿದ್ದೆ ತಪ್ಪು ಆರ್ಯ. ಈ ಕ್ರಿಮಿಯಿಂದ ನಿನ್ಗೇನೂ ತೊಂದರೆ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಕಳ್ಳನ್ ಕೈಯಲ್ಲಿ ತಿಜೋರಿ ಕೀ ಕೊಟ್ಟ ಹಾಗೆ ನಿನ್ ಜೊತೆ ಇವನ್ನ ಇರೋಕ್ ಬಿಟ್ಟೆ. ಯಾಕಂದ್ರೆ ಮುಂದೆ ಆಗೋ ಅಪಾಯದ ಸುಳಿವು ನಿನಗ್ ಸಿಗ್ಲಿ ಅಂತ. ಆದ್ರೆ ನಿನ್ ಜೇಂಡೆ ನನ್ ಗಂಡನ ಸಾವಿಗೆ ಕಾರಣ ಆದ. ಆ ಕೊಲೆಯಿಂದ ಅವನಿಗೆ ಸಮಾಧಾನ ಸಿಗದೆ ನನ್ನ ಮಗಳು ರಾಜನಂದಿನಿನೂ ಸಾಯಿಸ್ಬಿಟ್ಟ. ಈಗ ಮತ್ತೆ ನಿಮ್ಮಿಬ್ರು ಬದುಕಿಗೆ ವಿಷ ಹಾಕ್ತಿದ್ದಾನೆ. ಇದನ್ನೆಲ್ಲ ನೋಡ್ಕೊಂಡು ನಾನು ಹೇಗೆ ಸುತ್ತಿರ್ಲಿ ಆರ್ಯ? ಈಗ ಹೇಳು, ಈ ನಿನ್ನ ಜೀವನದ ಗೆಳೆಯನ್ನ ಇನ್ನೂ ಕಾಪಾಡಬೇಕು ಅನ್ನಿಸ್ತಾ ಇದೆಯಾ? ಹೇಳು ಆರ್ಯ, ರಾಜನಂದಿನಿನ ಕೊಲೆ ಮಾಡಿದವನು ಈಗ ಅನುನ್ ಕೊಲೆ ಮಾಡಕ್ ಹೊರಟಿದ್ದಾನೆ. ನಿನಗೆ ಯಾವ ಋಣ ಇವನ್ ಮೇಲೆ ಕಾಡ್ತಾ ಇದೆ?
ಇದೆಲ್ಲ ಸಾಕು. ನಿನಗೆ ಅನು ಬೇಕಾ ಇಲ್ಲ ನಿನ್ ಗೆಳೆಯ ಬೇಕಾ? ಅಮ್ಮ ಅಮ್ಮ, ಇವರಿಬ್ಬರಲ್ಲಿ ಯಾರಾದ್ರೂ ಒಬ್ಬರನ್ನ ಆಯ್ಕೆ ಮಾಡ್ಕೊಳ್ಳೋ ಕೆಟ್ಟ ಸ್ಥಿತಿ ಬರಬಾರ್ದು ಅಂತಾನೆ ಇಷ್ಟು ದಿನ ನನ್ಗೆ ಎಷ್ಟೇ ಕಷ್ಟ ಆದ್ರೂ ನೋವಾದ್ರೂ ನಾ ಬಿಟ್ಟಿದ್ದೆ. ಈ ಜೇಂಡೆ ಎಲ್ಲಾನು ಅರ್ಥ ಮಾಡ್ಕೊಂಡು ಸರಿ ಹೋಗ್ತಾನೆ ಅನ್ನೋ ಕೆಟ್ಟ ನಂಬಿಕೆಯಿಂದ ಎಲ್ಲಾನು ಸಹಿಸ್ಕೊಂಡು ಬಂದೆ. ಆದ್ರೆ ಇಲ್ಲಿ ನಾನು ಅಂದ್ಕೊಂಡಂಗೆ ಯಾವುದೂ ಆಗಲ್ಲ. ಎಲ್ಲ ಪರಿಹಾರ ಒಂದೇ, ನಾನು ಸೋಲೋದು. ಆದ್ರೆ ನಾನು ಸೋಲೋದು ನನಗಿಷ್ಟ ಇಲ್ಲ. ಅದಕ್ಕೆ ನಾನೇ ಸಾಯ್ತೇನೆ. ಆರ್ಯ 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 ಕಾಪಾಡೋ, ಇಲ್ಲಿಂದ ಬಿದ್ರೆ ಸತ್ತೇ ಹೋಗ್ತೀನಿ ಕಣೋ, ಕಾಪಾಡೋ. ನಿನ್ನನ್ನು ಇವತ್ತು ಆ ದೇವರು ಕಾಪಾಡೋದಿಲ್ಲ. ನಿನ್ನನ್ನು ಸಾಯಿಸ್ಬೇಕು ಅಂತೇಳಿ ನಾನು ಇಷ್ಟು ವರ್ಷ ಹುಚ್ಚು ನಂಗೆ ಬೀದಿ ಬೀದಿ ಅಲಿತಾ ಇದ್ದೆ. ನೀನು ರಾಜನ ನಿನ್ನನ್ನು ಕೊಲೆ ಮಾಡಿದ್ದು ನಾನೇ ನೋಡಿದ್ದೀನಿ. ಅವತ್ತು ರಾಜನ ನಿನ್ನನ್ನು ಹೀಗೆ ಈ ಹಿಡಿದಿರೋ ಬಳ್ಳಿ ಥರ ಬಳ್ಳಿ ಹಿಡ್ಕೊಂಡು ಕಾಪಾಡಿ ಕಾಪಾಡಿ ಅಂತ ಇದ್ರು. ನಿನಗೆ ಕರುಣೆನೇ ಇಲ್ಲದೆ ನಿಂತು ನೋಡ್ತಾ ಕೊಡ್ಲಿ ತಗೊಂಡು ಆ ಬಳ್ಳಿನ ಕತ್ತರಿಸ್ಬಿಟ್ಟೆ. ಭಯ ಪಡ್ಬೇಡಿ, ಬನ್ನಿ ನಂದಿನಿ ಅವ್ರೆ. ಇದನ್ನ ಹಿಡ್ಕೊಂಡು ಮೇಲ್ಗಡೆ ಬನ್ನಿ. ಬನ್ನಿ ನಂದಿನಿ ಅವ್ರೆ. ಈಗ ನಾನು ಅದನ್ನೇ ಮಾಡ್ತೀನಿ. ಬೇಡ, ಆರ್ಯ ನನ್ ಕಾಪಾಡೋ. ಬಿಡಿ ನಮ್ಮನ್ ಬಿಡಿ, ಬಾಯಿ ನಮ್ಮನ್ ಬಿಡಿ ಪ್ಲೀಸ್ ಪ್ಲೀಸ್. ನನ್ ಕಾಪಾಡೋ. ನೀವೇನ್ ಮಾಡ್ತಾ ಇದ್ದೀರಾ? ಅವತ್ತು ರಾಜನ ನೀನೆ, ಇವತ್ತು ನಿಮ್ಮನ್ ಕೊಲಕ್ ಬಂದವನ್ನ ಕಾಪಾಡ್ತಾ ಇದ್ದೀರಾ. ನಾನ್ ಕಾಪಾಡ್ತಾ ಇಲ್ಲ, ಆದ್ರೆ ಅವ್ರಿಗೆ ಶಿಕ್ಷೆ ಕೊಡೋದಕ್ಕೆ ನಾವು ದೇವ್ರಲ್ಲ. ಸಾವಿಗೆ ಸಾವೇ ಉತ್ತರ ಅಲ್ಲ. ಹಾಗಾದ್ರೆ ಈಗ ದುಷ್ಟ ಬದುಕ್ಬೇಕಾ? ಖಂಡಿತವಾಗ್ಲು ಅವ್ರು ಮಾಡಿರೋ ತಪ್ಪನ್ನ ತಿದ್ಕೊಂಡು ಅವ್ರು ಬದುಕಲೇಬೇಕು. ಅನು ನನ್ ಕಾಪಾಡಿ. ನಾನ್ ತುಂಬಾ ಸ್ವಾರ್ಥಿಯಾಗಿ ಬದುಕ್ಬಿಟ್ಟೆ. ಇನ್ಮೇಲೆ ನನ್ನಿಂದ ನಿಮ್ಗೆ ಆರ್ಯನ್ಗೆ ಅಷ್ಟೇ ಯಾಕೆ ಯಾರಿಗೂ ತೊಂದರೆ ಆಗಲ್ಲ. ಇದನ್ನ ನಾನು ಹೇಗ್ ನಂಬೋದು? ನನ್ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತೀನಿ. ನಿಮ್ ತಾಯಿ ಯಾರು ಅನ್ನೋದು ನಿಮ್ಗೆ ಗೊತ್ತಿಲ್ಲ. ಹಾಗಿದ್ಮೇಲೆ ಅವ್ರ ಮೇಲೆ ನೀವು ಆಣೆ ಮಾಡಿದ್ರೆ ನಿಮ್ಮನ್ನ ನಾನು ಹೇಗ್ ನಂಬ್ಲಿ? ಇಲ್ಲಿ ನಿಂತಿದಾರಲ್ಲ ನಿಮ್ ಪ್ರಾಣ ಸ್ನೇಹಿತ ಆರ್ಯ, ಅವ್ರ ಮೇಲೆ ಆಣೆ ಮಾಡಿ ಹೇಳಿ, ನಾನ್ ನಂಬ್ತೀನಿ. ಕಟ್ಕನ್ಗೆ ಬದುಕಿನ ಕಾಣಿಕೆ ಯಾಕೆ? ಬಿಟ್ಬಿಡು ಅನು. ಅಮ್ಮ, ನಾವೀಗ ಅವ್ರನ್ನ ಬಿಟ್ಬಿಟ್ರೆ ಕಟ್ಕನ್ಗೂ ದೇವತೆಗೂ ಏನಮ್ಮ ವ್ಯತ್ಯಾಸ? ಇರಿ ಅಮ್ಮ, ನಾನು ಈಗಲೇ ಇಲ್ಲೇ ಎಲ್ಲ ತೀರ್ಮಾನನೂ ತಗೊಳ್ತೀನಿ. ಜೈಂಡೆ ಹೇಳಿ, ನೀವು ನ್ಯಾಯದಿಂದ ಮತ್ತೆ ಯಾರಿಗೂ ತೊಂದರೆ ಕೊಡದೆ ಇನ್ ಮುಂದೆ ಬದುಕ್ತೀರಾ? ಇನ್ ಮುಂದೆ ನನ್ನಿಂದ
ಒಂದು ಸಣ್ಣ ತಪ್ಪು ಆಗ್ತಿರೋ ಹಾಗೆ ಬದುಕ್ತೀನಿ. ಅಮ್ಮನ್ ಕರ್ಕೊಂಡ್ ಬರ್ತೀನಿ ಅಂತ ಹೋದವಳು ಇನ್ನೂ ಬಂದಿಲ್ಲಲ್ಲ. ಪಾರ್ಟಿಗೆ ಎಲ್ರನ್ನೂ ಕರೆದ್ಬಿಟ್ಟು ಯಾರು ಇಲ್ಲ ಅಂದ್ರೆ ಹೇಗೆ ಹೇಳಿ? ಇಲ್ಲಿ ಏನ್ ನಡೀತಿದೆ ಅಂತ ಒಂದು ಅರ್ಥ ಆಗ್ತಿಲ್ಲ. ಬರೀ ಕನ್ಫ್ಯೂಷನ್. ಅಟ್ಲೀಸ್ಟ್ ಅದಕ್ಕೆ ಬಂದ್ಮೇಲಾದ್ರೂ ಕನ್ಫ್ಯೂಷನ್ ಕ್ಲಿಯರ್ ಆಗುತ್ತಾ ನೋಡೋಣ. ಮೀರಾವ್ರೆ, ಶಾರದಮ್ಮನವ್ರು ಯಾಕೆ ಇನ್ನೂ ಕಾಣ್ತಾ ಇಲ್ಲ? ಇನ್ನೇನು ಸ್ವಲ್ಪ ಹೊತ್ತು ಅವ್ರು ಜಾಯಿನ್ ಆಗ್ತಾರೆ. ಈ ಲೆಟರಲ್ಲಿರೋ ವಿಷಯ ಮೊದಲು ಎಲ್ರಿಗೂ ಹೇಳಬೇಕು. ಬಂದೇ ಬಿಟ್ರಲ್ಲ, ಬನ್ನಿ. ಆರ್ಯ ಸರ್ ಮತ್ತೆ ಅನು ಮೇಡಮ್ ಬಂದ್ರು. ಅವ್ರ ಜೊತೆ ಜೇಂಡೆ ಸರ್ ಬಂದಿದ್ದಾರೆ. ಬನ್ನಿ ಅಲ್ಲೋಗಿ ನೋಡೋಣ. ಹಾ ಬನ್ನಿ. ಅಮ್ಮ, ಎಲ್ಲಿ ಹೋಗಿದ್ರಿ? ಒಳಗಡೆ ಹೋಗಿ ಮಾತಾಡೋಣ. ಅಂತೂ ಬಂದ್ರಲ್ಲ, ನಿಮಗೋಸ್ಕರ ನಾವೆಲ್ಲ ಕಾಯ್ತಾ ಇದ್ವಿ ಹೇಳಿ. ಅಂದ್ರೆ ಬೇಂಡೆವ್ರೆ, ನೀವು ಜೇಂಡೇನು ಇವ್ರ ಜೊತೆ ಬಂದಿದ್ದಾರೆ ಅಂದರೆ ಬೇರೆ ಏನೋ ವಿಷಯ ಇರಬೇಕು. ಆರ್ಯ ಸರ್, ಎನಿಥಿಂಗ್ ರಾಂಗ್? ಮೀರಾಜಿ, ನನ್ನ ನೋಡಿ ಈ ಪ್ರಶ್ನೆ ಕೇಳೋ ಅಗತ್ಯ ಇದೆಯಾ? ನಿಮಗೆ ಗೊತ್ತು ನಾನೇ ದೊಡ್ಡ ರಾಂಗ್. ಈ ಜೇಂಡೆ ನೋಡಿ ಆಶ್ಚರ್ಯಕ್ಕಿಂತ ಕೋಪನೇ ಜಾಸ್ತಿ ಬರ್ತಿರ್ಬೇಕಲ್ವ? ನನಗೆ ಗೊತ್ತು, ಈಗ ನೀವು ನೋಡ್ತಿರೋ ಜೇಂಡೆಗೂ ಹಿಂದೆ ಇದ್ದ ಜೇಂಡೆಗೂ ತುಂಬ ವ್ಯತ್ಯಾಸ ಇದೆ. ಹಳೆ ಕೆಟ್ಟ ಜೇಂಡೆನ ಸಾಯಿಸಿ ಇನ್ನು ಮುಂದೆ ಒಳ್ಳೆ ಮನುಷ್ಯನಾಗಿ ಬದುಕ್ತೀನಿ ಅಂತ ಅನು ಮೇಡಮ್ಗೆ ಪ್ರಾಮಿಸ್ ಮಾಡಿ ನಾನಿನ್ನೂ ನಿಮ್ಮ ಮುಂದೆ ಜೀವಂತವಾಗಿದ್ದೀನಿ. ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ನಾನು ತೊಂದರೆ ಕೊಟ್ಟಿದ್ದೀನಿ, ನೋವು ಮಾಡಿದ್ದೀನಿ. ಇದನ್ನೆಲ್ಲ ಬೇಕು ಅಂತಾನೆ ಮಾಡಿದ್ದೀನಿ. ನಿಮ್ಮೆಲ್ರಿಗೂ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ನನ್ನ ಕ್ಷಮಿಸಿ. ಇನ್ನು ಮುಂದೆ ನನ್ನ ಜೀವನ ಎಲ್ಲ ಅನು ಮೇಡಮ್ ಮೂಲದಲ್ಲಿದೆ. ಅವ್ರು ಹೇಳಿದಾಗೆ ಕೇಳ್ಕೊಂಡಿರ್ತೇನೆ. ಜೇಂಡೆ ಸರ್,
ಪ್ರೀತಿ ದ್ವೇಷನ ಮರೆಸುತ್ತೆ ಅನ್ನೋ ಮಾತು ನಿಮ್ಮಿಂದ ನಮ್ಮೆಲ್ರಿಗೂ ತುಂಬ ಚೆನ್ನಾಗಿ ಅರ್ಥ ಆಯಿತು. ನೀವು ತಪ್ಪು ಮಾಡಿದ್ರೆ ನಿಜ, ಅದಕ್ಕೆ ಪಶ್ಚಾತ್ತಾಪ ಪಡ್ತಾ ಕ್ಷಮೆನೂ ಕೇಳ್ತಿದ್ದೀರಾ. ತಪ್ಪನ್ನ ಒಪ್ಕೊಂಡು ಬದುಕನ್ನ ಸರಿಯಾದ ದಾರಿಲಿ ತಿದ್ದಿ ಮುಂದೆ ಹೋಗೋರಿಗೆ ತಲೆ ತಗ್ಸೋ ಅವಶ್ಯಕತೆ ಖಂಡಿತ ಇಲ್ಲ. ತಲೆ ಎತ್ತಿ ನಿಮ್ಮ ಬದುಕನ್ನ ನಾವು ಮುಂದುವರಿಸ್ಬೇಕು. ಜೇಂಡೆ, ನಿಮ್ಮ ಹೊಸ ಲೈಫ್ಗೆ ಅವ್ರಿಗೇನೆ. ಹಾಗಾದ್ರೆ ಇನ್ಯಾಕ್ ತಡ? ಈ ಮುದ್ದಾದ ಜೋಡಿನ ಮತ್ತೆ ಜೊತೆಯಾಗಿ ನೋಡೋ ಆಸೆ ನಮ್ದು. ಆರ್ಯ ಸರ್, ಅನು ಮೇಡಮ್, ಈ ಶುಭ ಸಂಜೆಯಲ್ಲಿ ಎಲ್ಲರೂ ಸಾಕ್ಷಿಯಾಗಿ ನೀವಿಬ್ರು ಯಾಕೆ ಯಾರ ಬದಲಾಯಿಸ್ಕೋಬಾರ್ದು? ಇಲ್ಲ, ಇದಕ್ಕೆ ನನಗೆ ಒಪ್ಪಿಗೆ ಇಲ್ಲ. ಯಾಕನ್ನು? ಅಮ್ಮ, ಆರಾಧನಾ ಅವ್ರ ಋಣದ ಭಾರ ನಮ್ಮ ಮೇಲೆ ತುಂಬಾನೇ ಇದೆ. ಇಲ್ಲಿ ತನಕ ಎಲ್ಲ ನಿರ್ಧಾರ ನಂದಾಗಿತ್ತು, ಆದರೆ ಇನ್ನು ಮುಂದಿನ ನಿರ್ಧಾರ ಆರಾಧನಾ ಅವ್ರದ್ದು. ಆರಾಧನಾ ಎಲ್ಲಿ? ಆರಾಧನಾ ನಿರ್ಧಾರ ಈ ಲೆಟರಲ್ಲಿದೆ. ಅತಿಥಿಯಾಗಿ ಬಂದೋಳು ಹಾಗೆ ಹೋಗೋದು ಅಂದ್ರೆ ಏನು ಅನ್ನೋದು ಈಗ ನನಗೆ ಚೆನ್ನಾಗಿ ಅರ್ಥ ಆಯ್ತು. ನಾನ್ ನಿಮ್ ಜೊತೆ ಇಲ್ಲ ಅಂತ ಬೇಜಾರಾಗೋ ಅವಶ್ಯಕತೆ ಖಂಡಿತ ಇಲ್ಲ. ಆರ್ಯ ಮತ್ತೆ ಅನುಗೆ ಯಾವಾಗ್ಲೂ ನನ್ನ ಬೆಸ್ಟ್ ವಿಶಸ್ ಇದ್ದೇ ಇರುತ್ತೆ. ಮನುಷ್ಯ ಅಂದ್ಮೇಲೆ ಕೆಲವು ತಪ್ಪಾಗುತ್ತೆ, ಆದ್ರೆ ನನ್ನಿಂದ ಗೊತ್ತಿದ್ದು ತಪ್ಪಾಗ್ತಿತ್ತು. ಈಗ ಅದನ್ನ ನಾನು ಸರಿ ಮಾಡ್ಕೊಳಕ್ಕೆ ಒಂದ್ ಒಳ್ಳೆ ಅವಕಾಶ ಸಿಕ್ಕಿದೆ. ನಾನ್ ಇಲ್ಲಿಗೆ ನನ್ ವಿಷುನ ಹುಡ್ಕೊಂಡ್ ಬಂದೆ, ಆದ್ರೆ ನನ್ ವಿಷು ಆರ್ಯ ಅವರ ಹೃದಯ ಇಟ್ಕೊಂಡಿದ್ದ ಅನ್ನೋದು ಗೊತ್ತಾಯ್ತು. ಇದರಿಂದ ಆರ್ಯ ಅವರನ್ನ ನನ್ ವಿಷು ಹಾಗೆ ನೋಡ್ಬೇಕಾಯ್ತು. ನನ್ ಮನ್ಸು ಪೂರ್ತಿಯಾಗಿ ಚಂಚಲ ಆಗೋಕ್ ಮೊದ್ಲು ಅವರು ನನ್ನ ವಿಷು ಅಲ್ಲ, ಅನುಗಂಡ ಆರ್ಯವರ್ಧನ್ ಅನ್ನೋ ಸತ್ಯನ ಅರ್ಥ ಮಾಡ್ಕೊಂಡು ಇಲ್ಲಿಂದ ಹೋಗ್ತಿದ್ದೀನಿ. ಈ ವಿಷಯನ ನಾನು ಎಲ್ಲರ ಮುಂದೆನೂ ಹೇಳ್ಬೋದಾಗಿತ್ತು, ಆದ್ರೆ ಮತ್ತೆ ನೀವೇನಾದ್ರೂ ನನ್ನ ಬಲವಂತ ಮಾಡಿ ನಿಮ್ ಜೊತೆನೇ ಇರು ಅಂತ ಹೇಳಿದ್ರೆ ನನಗೂ ನಿಮ್ಮೆಲ್ರಿಗೂ ಇದರಿಂದ ಮತ್ತೆ ತೊಂದ್ರೆನೆ. ಈಗ ಅನು ಮತ್ತೆ ಆರ್ಯ ಚೆನ್ನಾಗಿರೋದು ಮುಖ್ಯ. ನನಗೆ ನೀವು ಒಳ್ಳೇದನ್ನೇ ಬಯಸೋದು ನಿಜ ಆದ್ರೆ ಯಾವತ್ತೂ ನನ್ನನ್ನ ಹುಡುಕ್ಬೇಡಿ. ಅನು ಆರ್ಯ ಒಂದಾದ್ರು ಅನ್ನೋ ಒಂದೇ ಒಂದು ಮೆಸೇಜ್ಗೆ ನಾನು ಕಾಯ್ತಾ ಇರ್ತೀನಿ. ಪ್ಲೀಸ್ ಆದಷ್ಟು ಬೇಗ ಮೆಸೇಜ್ ಕಳಿಸಿ. ಈ ಮೆಸೇಜ್ ನೋಡಿದ್ಮೇಲೆ ಈ ನನ್ನ ನಂಬರ್ನ ಡಿಆಕ್ಟಿವೇಟ್ ಮಾಡ್ತೀನಿ. ನಿಮ್ಮನ್ನೆಲ್ಲ ಬಿಟ್ಟು ಹೋಗ್ತಿದ್ದೀನಿ, ಆದ್ರೆ ಖಂಡಿತ ಇದಕ್ಕೆ ನಾನು ಕೊರಗಲ್ಲ. ಎಲ್ಲೋ ಒಂದ್ ಕಡೆ ಹೊಸ ಬದುಕನ್ನ ಕಟ್ಕೋತೀನಿ, ಅದು ನನ್ನ ವಿಷು ನೆನಪಿನ ಜೊತೆ. ಆರ್ಯ,
ವಿಷುನ ಪಡ್ಕೋಬೇಕು ಅನ್ನೋ ಹಠದಲ್ಲಿ ನೀವೇ ನನ್ನ ವಿಷು ಅಂದ್ಕೊಂಡು ತಪ್ಪು ಮಾಡಕ್ಕೆ ಹೊರಟಿದ್ದೆ. ನನ್ನ ಕ್ಷಮಿಸಿ. ಆದರೂ ವಿಷು ಇಲ್ಲ ಅನ್ನೋ ಸಮಯದಲ್ಲಿ ನಿಮ್ಮ ರೂಪ ನನ್ನ ದುಃಖನ ಕಡಿಮೆ ಮಾಡಿದ್ದಂತೂ ಸುಳ್ಳಲ್ಲ. ಮೀರಾ, ಮಾನ್ಸಿ, ಹರ್ಷ, ನನ್ನಿಂದ ನಿಮಗೆ ಬೇಜಾರಾಗಿದೆ, ಅದಕ್ಕೆ ಸಾರಿ. ಶಾರದಮ್ಮ, ನಿಮ್ಮನ್ನ ನೋಡದೆ ಹೋಗ್ತಿರೋ ದುಃಖ ನನ್ನಲ್ಲಿದೆ. ಮಿಸ್ ಯು ಆಲ್. ಆರ್ಯ, ನಿಮ್ ಜೊತೆ ಇದ್ದಿದ್ದಿಷ್ಟೂ ದಿನಗಳು ಒಂದು ವಿಚಿತ್ರ ನೆಮ್ಮದಿಲ್ ಕಳೆದೆ. ಥ್ಯಾಂಕ್ ಯು. ಆದ್ರೆ ಇನ್ಯಾವತ್ತೂ ನಿಮ್ಮನ್ನು ನೋಡಲ್ಲ ಅನ್ನೋ ದುಃಖ ಕೂಡ ಕಾಡ್ತಾ ಇದೆ. ಎನಿವೇಸ್, ಎಲ್ರಿಗೂ ಗುಡ್ ಬೈ.